ನಮಸ್ಕಾರ ವೀಕ್ಷಕರೇ, ನಾನು ಅಡ್ವೊಕೇಟ್ ಅನಿಲ್ ಬೆಂಗಳೂರು. ಇವತ್ತು ಇದೇ ಬೆಂಗಳೂರಿಂದನೇ ಮಾತಾಡ್ತಾ ಇದ್ದೀನಿ. ಬೆಳಗ್ಗೆ ನೀವೆಲ್ಲ ನನ್ನ ಸ್ಟೇಟಸಲ್ಲಿ ಫೋಟೋ ನೋಡಿ ಚೆನ್ನಾಗಿದೆ, ಆ ಪ್ಲೇಸ್ ಚೆನ್ನಾಗಿದೆ ಅಂತ ಹೇಳಿದ್ರಿ. ನನಗೂ ಅದು ಇಷ್ಟ ಆಯಿತು. ಅದು ಎಲ್ಲೂ ಅಲ್ಲ, ಬೆಂಗಳೂರಲ್ಲಿ ನಾವು ಕಾರ್ ಪಾರ್ಕಿಂಗ್ ಮಾಡುವಂಥ ಫ್ಯಾಮಿಲಿ ಕೋರ್ಟ್ ಜಾಗ. ಇಲ್ಲಿ ನೀವು ನೋಡ್ಬೋದು, ಸುತ್ತಲೂ ಆ ಸೈಡ್ ಈ ಸೈಡ್ 15 ಮರಗಳಿದೆ. ವೆರಿ ಕೂಲ್ ಪ್ಲೇಸ್. ನಾವು ಕೋರ್ಟ್ಗೆ ಹೋಗ್ಬೇಕಾದ್ರೆ, ಫ್ಯಾಮಿಲಿ ಕೋರ್ಟಲ್ಲಿ ಬೆಂಗಳೂರಿಗೆ ಹೋಗ್ಬೇಕಾದ್ರೆ 10 ನಿಮಿಷ ಇಲ್ಲಿ ರಿಲ್ಯಾಕ್ಸ್ ಆಗೇ ಹೋಗೋದು. ನಮ್ಮ ಎಲ್ಲ ಟೆನ್ಷನ್ಗಳು ಕಳೆಯುತ್ತೆ ಇಲ್ಲಿ ನಾವು ರಿಲ್ಯಾಕ್ಸ್ ಮಾಡಿಕೊಂಡು ಕೋರ್ಟ್ಗೆ ಹೋದರೆ. ಬೆಳಗ್ಗೆ ಹೊತ್ತು ನಾವು ಕೋರ್ಟ್ಗೆ ಹೊರಟಾಗ ನೀವು ನಮ್ಮನ್ನು ಫ್ರೆಶ್ ಫೇಸಲ್ಲಿ ನೋಡಿರ್ತೀರ. ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿರ್ತೀವಿ. ಈಗ ಸಂಜೆ 5 ಗಂಟೆ ಆಯಿತು. ನಾವು ಯಾವಾಗಲೂ ಸಂಜೆ ಹೋಗ್ಬೇಕಾದ್ರೆ ಫೇಸು ಡಲ್ಲಾಗಿರುತ್ತೆ. ಈ ಬೆಂಗಳೂರು ಟೆನ್ಷನ್ನು, ಕೆಲಸ, ಇದರಲ್ಲಿ ನಾವುಗಳು ಅಷ್ಟೇ ಕೆಲಸದ ಒತ್ತಡದಲ್ಲಿ, ಪ್ರೆಷರಲ್ಲಿ ಹೂವು ಬಾಡ್ದಂಗೆ ನಮ್ಮ ಮುಖಗಳು ಬೆಳಗ್ಗೆ ಇರೋ ಅಷ್ಟು ಫ್ರೆಶ್ ಸಂಜೆಗಿರಲ್ಲ. ಯಾವುದೇ ಕೆಲಸದಲ್ಲೂ ಅಷ್ಟೇ ಬೆಳಗ್ಗೆ ಹೋದಾಗ ಇರೋ ಫ್ರೆಶ್ ಸಂಜೆಗಿರಲ್ಲ. ನಾವು ಅದರಲ್ಲಿ ಎಕ್ಸೆಪ್ಷನ್ ಅಲ್ಲ. ಅದೇ ರೀತಿ ಇವತ್ತು ನನ್ನ ಕೊಲೀಗ್ ಮತ್ತೆ ಬೆಳಗಾವಿಯಿಂದ ಬಂದಿದ್ದಾರೆ. ನಿಮ್ಗೆ ಆ್ಯಸ್ ಯೂಶ್ವಲ್ ಹಳೆ ವೀಡಿಯೋಗಳಲ್ಲಿ ನೀವು ನೋಡಿದ್ದೀರಾ. ಇವತ್ತು ಅವ್ರ ಕೇಸು ಅಟೆಂಡ್ ಮಾಡೋಕ್ಕೆ ಅವರ ರಿಲೇಷನ್ ಜೊತೆ ಬಂದರು. ಅದ್ರ ಜೊತೆಗೆ ನಂದು ಬಿಜಾಪುರದಲ್ಲಿ ಒಂದು ಮ್ಯಾಟ್ರಿಮೋನಿಯಲ್ ಕೇಸ್ ಫೈಲ್ ಮಾಡಬೇಕಾಗಿತ್ತು. ಸೊ ಅದನ್ನು ಅವ್ರಿಗೆ ಹೇಳಿ ಡಿಸ್ಕಷನ್ ಮಾಡಿ ಅವ್ರಿಗೆ ಹೇಗೆ ಫೈಲ್ ಮಾಡಬೇಕು ಅಂತ ಹೇಳಿ ಕೊಟ್ಟು ಕಳಿಸ್ಬೇಕಾಗಿತ್ತು. ಶಿವಾನಂದ್ ಅಂತ ಕ್ಲೈಂಟು. ಸೊ ನಾನು ಹೋಗೋಕ್ಕಾಗಲ್ಲ, ನಾನೆಲ್ಲ ರೆಡಿ ಮಾಡಿ, ಅವರು ಡಾಕ್ಯುಮೆಂಟ್ಸ್ ಎಲ್ಲ ತಂದು ಕೊಟ್ಟಿದ್ದಾರೆ. ಸೊ ನಾನೆಲ್ಲ ರೆಡಿ ಮಾಡಿ ಕೊಟ್ಟರೆ ನನ್ನ ಕೊಲೀಗ್ ಅವ್ರಿಗೆ ಅಲ್ಲಿ ಬಿಜಾಪುರ ಒಂದು 50 ಕಿಲೋಮೀಟ್ರ್ ಆಗುತ್ತಷ್ಟೇ. ಸೊ ಅವ್ರು ಫೈಲ್ ಮಾಡ್ತಾರೆ. ನಾನು ಇಂಪಾರ್ಟೆಂಟ್ ಸ್ಟೇಜ್ಗೆ ಅಷ್ಟೇ ಹೋಗುವಂಥದ್ದು. ಸೊ ನಾನೀಗ ನನ್ನ ಕೊಲೀಗ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಅವ್ರು ಯಾವಾಗ ಬಂದರು, ಬೆಳಗ್ಗೆ ಎಲ್ಲೆಲ್ಲಿ ಹೋಗಿದ್ರು, ಏನೇನು ಮಾಡ್ಕೊಂಬಂದರು, ಅವ್ರ ವರ್ಡ್ಸಲ್ಲೇ ಹೇಳ್ತಾರೆ. ಬನ್ರಿ. ಗುಡ್ ಈವ್ನಿಂಗ್ ಬಸವರಾಜ್. ಗುಡ್ ಈವ್ನಿಂಗ್ ಸರ್. ಹಾಂ, ಹೇಗಿದ್ದೀರಾ? ಆರಾಮಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವು ಚೆನ್ನಾಗಿದ್ದೀರಾ? ಫಸ್ಟ್ ಕ್ಲಾಸ್. ನೀವು ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ನೆನ್ನೆ ಇಮ್ಮಿಡಿಯೇಟಾಗಿ ಹೇಳಿ ಸಡನ್ನಾಗಿ ಬಂದುಬಿಟ್ಟಿದ್ದೀರಾ. ಓಕೆ, ವೆಲ್ಕಮ್ ಟು ಬ್ಯಾಂಗ್ಳೂರ್. ಥ್ಯಾಂಕ್ ಯು ಸರ್. ಹಾಂ, ಮತ್ತು ಬೆಳಗ್ಗೆಯಿಂದ ಎಲ್ಲೆಲ್ಲಿ ಹೋದ್ರಿ, ಏನೇನು ಮಾಡ್ಕೊಂಬಂದ್ರಿ ಅಂತ ಹೇಳ್ತೀರಾ? ಬೆಳಗ್ಗೆಯಿಂದ ಮೆಜೆಸ್ಟಿಕ್ ಕೋರ್ಟ್ಗೆ ಹೋಗಿ ಅಲ್ಲೊಂದು CC ಮ್ಯಾಟ್ರಲ್ಲಿ ಅಟೆಂಡ್ ಆಗಿ, ನಮ್ಮ ರಿಲೇಷನ್ದು ಒಂದು CC ಮ್ಯಾಟ್ರಲ್ಲಿ ಒಂದು ಅಟೆಂಡ್ ಆಗಿ ಅದನ್ನ ಕೇಸ್ ಮುಗಿಸ್ಕೊಂಡು ಬಂದು, ಅದೇ ರೀತಿ ನಮ್ಮ ರಿಲೇಷನ್ ಫ್ರೆಂಡ್ ಆದಂತಹ ಒಬ್ಬ ಪೊಲೀಸ್ರನ್ನು ಭೇಟಿಯಾಗಿ ಅಲ್ಲಿಂದ ಸೆಷನ್ ಕೋರ್ಟ್ ಮತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಭೇಟಿಯಾಗಿ, ಮತ್ತು ಅವರು ಪೊಲೀಸರು ಮತ್ತು ನನ್ನ ರಿಲೇಷನು ನಾನು ಎಲ್ಲರೂ ಕೂಡಿ ಉಪಹಾರ ಮಾಡಿದ್ವಿ. ಮಧ್ಯಾಹ್ನದ ಉಪಹಾರ ಮಾಡಿದ ನಂತರ ಆ್ಯಸ್ ಯೂಶುವಲ್ ಆಗಿ ನಮ್ಮ ಸೀನಿಯರ್ ಆದಂತಹ ಅನಿಲ್ ಸರ್ನವ್ರನ್ನ ಬೆಂಗಳೂರಿಗೆ ಬಂದರೆ ಮೊದಲು ಅನಿಲ್ ಸರ್ಗೆ ಭೇಟಿ ಅನ್ಬೇಕನ್ನುವಂಥ ಒಂದು ಆಸೆ. ಆದ್ದರಿಂದ ಅವರಿಗೆ ಬಂದು ಭೇಟಿಯಾಗಿ ಅವರ ಕಾರ್ಯಕಲಾಪಗಳನ್ನು ನಾನು ನೇರದಿಂದ ವೀಕ್ಷಣೆ ಮಾಡಿ, ಅವ್ರು ಏನೇ ಹೇಳಿದ್ರು ಕೂಡ ಇವತ್ತು ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ಹೇಳುವಂತೆ ನಾನು ಅವರಿಗೆ ಗೊತ್ತಿಲ್ಲದೆ ಅವರ ಕೋರ್ಟಿಗೆ ಬಂದು, ಫ್ಯಾಮಿಲಿ ಕೋರ್ಟಿಗೆ ಬಂದು ಅವರ ಒಂದು ಕಾರ್ಯಕಲಾಪಗಳನ್ನು ನೋಡಿ, ಅವರು ಎಷ್ಟು ಆ್ಯಕ್ಟಿವ್ ಆಗಿರುವುದು ನಾನು ಎಂದೂ ನೋಡೇ ಇರಲಿಲ್ಲ. ಆಫೀಸ್ನಲ್ಲಿ ಅಷ್ಟೇ ಅಲ್ಲದೆ ಕೂಡ ಈ ಕೋರ್ಟ್ ಹಾಲ್ನಲ್ಲಿ ಕೂಡ ಆ್ಯಕ್ಟಿವ್ ಆಗಿರ್ತಾರೆ. ಅದೇ ರೀತಿಯಾಗಿ ಅವ್ರನ್ನ ಕಾಲ್ ಮಾಡಿ ಅವ್ರ ಕರೆಸಿ ಮಾತನಾಡಿ, ಮತ್ತು ಅವರು ಅಚಾನಕವಾಗಿ ಭೇಟಿ ಆಗಿದ್ದರಿಂದ ಬಿಜಾಪುರದ ಒಂದು ಕೇಸ್ನ ಮ್ಯಾಟ್ರಿಮೋನಿಯಲ್ ಕೇಸ್ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ಬರುವಂತಹ ಮುಂದಿನ ವೀಕ್ದಲ್ಲಿ ಆ ಮ್ಯಾಟ್ರಿಮೋನಿಯಲ್ ಕೇಸ್ನ ಒಂದು ಫೈಲಿಂಗ್ ಮಾಡಿ ಅದರ ಉಸ್ತುವಾರಿ ಅಥವಾ ಕೇಸ್ನ ಒಂದು ಫುಲ್ಲಿ ಜವಾಬ್ದಾರಿಯನ್ನು ನನ್ನ ಮೇಲೆ ಹೊರಿಸ್ತಾರಂತೆ. ಅದನ್ನೂ ಕೂಡ ನಾನು ಫಾಲೋಅಪ್ ಮಾಡಿ ಅವ್ರಿಗೆ ಯಾವಾಗಲೂ ಚಿರಋಣಿ ಆಗಿರುತ್ತೇನೆ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಗೋಕಾಕಲ್ಲಿ ಬಾಳಪ್ಪ ಅವ್ರ ಕೇಸನ್ನು ನೀವೇ ನೋಡ್ಕೋತಾ ಇದ್ದೀರಾ. ರಾಯಬಾಗದಲ್ಲಿ ಸೌಜನ್ಯ ಕೇಸ್ ನೋಡ್ಕೋತಾ ಇದ್ದೀರಾ. ಈಗ ಇನ್ನೊಂದು ಅಡಿಷನ್ ಶಿವಾನಂದ್ ಕೇಸ್, ಬಿಜಾಪುರ್ ಮ್ಯಾಟ್ರಿಮೋನಿಯಲ್ ಕೇಸ್. ಸೊ ನಾನೆಲ್ಲ ರೆಡಿ ಮಾಡಿಕೊಟ್ರೆ ನಿಮ್ಗೆ ಯಾವುದೇ ಹರ್ಡಲ್ ಇಲ್ಲ, ನೀವೆಲ್ಲ ನೋಡಿಸ್ಕೊಂಡು ಹೋಗ್ತೀರಾ ಸಿಂಪಲ್ ಸ್ಟೇಜಸ್ನ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸೊ ಇವತ್ತಿನ ಕೇಸ್ನ ನೀವು ಹೈಕೋರ್ಟಲ್ಲಿ ಕ್ವಾಶನ್ಗೆ ಅಂತ ಬಂದು ಕೇಳಕ್ಕೆ ಬಂದಿದ್ದೀರಾ. ಸೊ ಅದಕ್ಕೆ ನಾನು ಏನು ಹೇಳಿದೆ, ಹೇಗೆ ರೆಸ್ಪಾಂಡ್ ಮಾಡಿದೆ, ನಿಮಗೆ ಏನು ಅನ್ನಿಸ್ತು ಅಂತ ಹೇಳ್ತೀರಾ? ಕ್ಲೈಂಟ್ಗೆ ಹೇಗೆ, ಎಷ್ಟು ನಂಬಿಕೆ ಕೊಡಬೇಕು, ಹೇಗೆ ಗ್ಯಾರಂಟಿ ಕೊಡಬೇಕಾ ಇಲ್ವಾ, ಹೇಗೆ ಹೇಳಿ. ನಾನು ಅಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಹೋದಾಗ ಈ FIR ಕಾಸ್ಟ್ ಬಗ್ಗೆ ಇಬ್ಬರು ಮಂದಿ ಅಡ್ವೊಕೇಟ್ನ ಕೇಳಿದಾಗ ಅವರು ಹೇಳಿದರು, ಇದು ಇಲ್ಲೇ ಹೈಕೋರ್ಟ್ ಬೆಂಗಳೂರಿಗೆ ಬರುತ್ತೆ. ಇನ್ನೊಬ್ರು ಹೇಳಿದರು, ಇದು ಹೈಕೋರ್ಟ್ ಧಾರವಾಡಿಗೆ ಬರುತ್ತೆ. ನಿಮ್ಮದು ಬಾಗಲಕೋಟೆ ಡಿಸ್ಟಿಕ್ ಆಗಿದ್ದರಿಂದ ಬನ್ನಟ್ಟಿ
ರಬಕವಿ ತಾಲೂಕು ಆಗಿದ್ದರಿಂದ ನಿಮ್ಮದು ಧಾರವಾಡಕ್ಕೆ ಬರುತ್ತೆ ಅಂದರು. ಆದರೆ ಅನಿಲ್ ಸರ್ ಅವರು ಆ್ಯಕ್ಯುರೇಟಾಗಿ ಕೇಸನ್ನು ನೋಡಿ ಇದು ಇಲ್ಲೇ ಬೆಂಗಳೂರಿಗೆ ಬರುತ್ತೆ, ಬೆಂಗಳೂರು ಹೈಕೋರ್ಟ್ಗೆ ಬರುತ್ತೆ, ಅಲ್ಲೇ ಕಾಸ್ಟ್ ಮಾಡೋಣ, ಪ್ರಯತ್ನ ಪಟ್ಟರೆ ಪ್ರತಿಫಲ ಸಿಗ್ಬೋದಲ್ಲ. ಆದರೆ ನಮ್ಮ ರಿಲೇಟಿವ್ ಹೇಳ್ತಿರ್ಬೇಕು ಕಾಸ್ಟ್ ಆಗಲೇಬೇಕು, ಇಲ್ಲಾಂದರೆ ಮಾಡೋದು ಬೇಡ ಅಂತ ಅವ್ರು ಹೇಳ್ತಾಯಿದ್ರು. ಅದು ಅನಿಲ್ ಸರ್ ಅವ್ರು ಹೇಳಿದರು, ಪ್ರಯತ್ನ ಪಡೋಣ, ಸಕ್ಸಸ್ ಆದರೆ ಆಗುತ್ತೆ. ನಾವು ಯಾವುದೇ ಕ್ಲೈಂಟ್ಗಳಿಗೂ ನಾವು ಅಶ್ಯೂರೆನ್ಸ್ ಕೊಡಲೂಬಾರ್ದು. ಕೊಟ್ಟರೆ ಅದು ತಪ್ಪಾಗುತ್ತೆ. ಯಾಕೆಂದರೆ ನಮ್ಮ ಪ್ರಯತ್ನ ಪಟ್ಟು ಅದು ಆಗುತ್ತಾ ಬಿಡುತ್ತಾ ನೆಕ್ಸ್ಟು ನಾವು ಪ್ರಯತ್ನ 100% ಇರಬೇಕು, ಅವ್ರದ್ದು 10% ಹಣೆ ಬರಹ ಅಂತ ಇರುತ್ತೆ. ಸೊ ಯಾವುದೇ ಕ್ಲೈಂಟ್ಗೂ ನೀವು ಅಷ್ಟೇ, ನಿಮ್ಮ ಪ್ರಾಕ್ಟೀಸಲ್ಲೂ ಅಷ್ಟೇ ಅಶ್ಯೂರೆನ್ಸ್ ಕೊಡಬೇಡಿ. ನಮ್ಮ ಪ್ರಯತ್ನ ಪಡ್ತೀವಿ ಅಂತ ಅಷ್ಟೇ ಹೇಳಬೇಕು. ನಾವು ಗ್ಯಾರಂಟಿ ಮಾಡಿಸ್ತೀವಿ ಅಂತ ಯಾರು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಸೊ ಆ ಥರ ಗ್ಯಾರಂಟಿಗಳನ್ನ ಯಾವ ಡಾಕ್ಟ್ರು ಯಾವ ಲಾಯರು ಕೊಡಲ್ಲ, ನೀವುಗಳು ಕೊಡೋಕ್ಕೆ ಹೋಗ್ಬೇಡಿ. ನಾನು ಅದನ್ನೇ ನಿಮ್ಗೆ ಹೇಳಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಬಸವರಾಜ್. ಥ್ಯಾಂಕ್ ಯು ಸೊ ಮಚ್. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ನೀವು ಮತ್ತೆ ಇದೇ ಥರ ಬೇರೆ ಕೇಸ್ಗಳಿಗೆ ಬರೋಂತಾಗಲಿ, ಓಕೆ ಸರ್. ಮತ್ತೆ ಸಿಗೋಂತಾಗಲಿ, ಪ್ರೊಫೆಷನಲ್ಲಿ ಚೆನ್ನಾಗಿ ಕೆಲಸ ಕಲಿತು ಟಾಪ್ಗೆ ಹೋಗಿ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಬಾಯ್. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಕೊಲೀಗ್ ಬೆಳಗಾವಿಯಿಂದ ಮತ್ತೆ 4ನೇ ಸಾರಿ ಹೊಸ ಕೇಸ್ ಫೈಲಿಂಗಿಗೆ ಬೆಂಗಳೂರಿಗೆ ಬಂದಿದ್ದಾರೆ. ಇವತ್ತಿನ ಕೋರ್ಟ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಅವರನ್ನು ಡ್ರಾಪ್ ಮಾಡಿ ನಾನು ಮನೆಗೆ ಹೊರಡುವಂಥ ಸಮಯ ಬಂದಿದೆ. ಸೊ ಇವಾಗ ಅವರು ಏನೋ ವಿಷಯ ಮಾತಾಡಬೇಕಂತೆ, ಶೇರ್ ಮಾಡ್ಕೋತಾರಂತೆ. ಹೇಳಿ. ಆದಷ್ಟು ಬೇಗ ಈ ಲೀಗಲ್ ಅಲರ್ಟ್ ಅನ್ನುವಂತಹ ಯೂಟ್ಯೂಬ್ ಚಾನಲನ್ನು ಹೆಚ್ಚು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಗೆ ಆದಷ್ಟು ಇನ್ನೊಬ್ಬರಿಗೆ ಶೇರ್ ಮಾಡಿ. ಕಾನೂನಿನ ತಿಳುವಳಿಕೆ ಪ್ರತಿಯೊಬ್ಬರಿಗೂ ಉಳಿಯತ್ತಂತ ಹೇಳ್ತಾ ಈ ಒಂದು ಸಂಚಿಕೆನ ಮುಗಿಸ್ತಾ ಇದ್ದೀವಿ. ಬಾಯ್. ಥ್ಯಾಂಕ್ ಯು ಬಸವರಾಜ್. ನೋಡಿದ್ರಲ್ಲ ವೀಕ್ಷಕರೇ, ನಾವು ಲಾಯಲ್ ಆಗಿದ್ದರೆ ಕೇಸು ರೆಫರೆನ್ಸು ಹೇಗೆ ಬರುತ್ತೆ, ಒಬ್ಬರಿಂದ ಒಬ್ಬರಿಗೆ ಹೇಗೆ ಬರುತ್ತೆ. ಈ ಟೆಕ್ನಾಲಜಿ ಈ ಚಾನೆಲ್ಗಳು, ಈ ಸೋಷಿಯಲ್ ಮೀಡಿಯಾ ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ಜನ ನಮ್ಮನ್ನು ಹೇಗೆ ಅಪ್ರೋಚ್ ಮಾಡ್ತಾರೆ, ನಾವು ಹೇಗೆ ಬ್ಯುಸಿಯಾಗಿರ್ತೀವಿ, ಹೇಗೆ ರೆಫರೆನ್ಸ್ಗಳು ಸಿಗುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಸೊ ಈ ಚಾನಲ್ನ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹೊಸ ವಿಡಿಯೋದೊಂದಿಗೆ, ಹೊಸ ಸಂಚಿಕೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ವಂದನೆಗಳು, ನಮಸ್ಕಾರ. ಈ ಟೆಕ್ನಾಲಜಿ, ಈ ಸೋಷಿಯಲ್ ಮೀಡಿಯಾ ಇದೆಲ್ಲ ಎಷ್ಟು ಪವರ್ಫುಲ್ ಆಗಿದೆ ಅಂದರೆ, ನಾವು ಯಾವುದೇ ಒಂದು ಫೋಟೋ ಆಗ್ಬೋದು, ವಿಡಿಯೋ ಆಗ್ಬೋದು, ಸಾಂಗ್ಸ್ ಆಗ್ಬೋದು, ಏನೇ ಒಂದನ್ನು ಶೂಟ್ ಮಾಡಿದ್ರೆ ನಾವು ಅದನ್ನು ಪ್ರಿಸರ್ವ್ ಮಾಡಿ ಇಟ್ಕೊಳ್ಳೋಕ್ಕೆ, ಅದನ್ನು ಕೊನೆ ತನಕ ಇಟ್ಕೊಳ್ಳೋವಂಥದ್ದು. ಶಾರ್ಟ್ ವಿಡಿಯೋ ಆಗ್ಬೋದು ಅಥವಾ ವಿಡಿಯೋ ಆಗ್ಬೋದು. ಅದನ್ನು ವೀಡಿಯೋಗಳಲ್ಲಿ ನಾವು ಇಟ್ಕೊಂಡಾಗ ಅದು ಮೆಮೊರೀಸ್ಗಳಾಗ್ಬೋದು, ಇನ್ಫಾರ್ಮೇಷನ್ ಆಗ್ಬೋದು, ಲೀಗಲ್ ಇನ್ಫಾರ್ಮೇಷನ್ ಆಗ್ಬೋದು, ಮೆಡಿಕಲ್ ಇನ್ಫಾರ್ಮೇಷನ್ ಆಗ್ಬೋದು, ಯಾವುದೇ ನ್ಯೂಸ್ಗಳಾಗ್ಬೋದು. ಇದನ್ನು ಈ ಥರ ಶಾರ್ಟ್ ವೀಡಿಯೋಗಳಲ್ಲಿ ಹಾಕಿ ಇಟ್ಕೊಳ್ಳೋಂಥ ಒಂದು ಅಭ್ಯಾಸಗಳನ್ನ ಯಾರೇ ಬೆಳೆಸ್ಕೊಂಡ್ರು ಒಳ್ಳೊಳ್ಳೆ ವೀಡಿಯೋಗಳು ಅದು ನಮಗೆ ಕೊನೆ ತನಕ ಉಳ್ಕೊಳ್ಳುತ್ತೆ. ಹಲೋ, ಗುಡ್ ಈವ್ನಿಂಗ್ ಎವ್ರಿವಾನ್. ನೋಡಿ, ನಮ್ಮ ಬಸವರಾಜು ಬೆಳಗಾವಿಯಿಂದ ಬಂದಿದ್ದಾರೆ, ಕೋರ್ಟ್ನ ತೆಗೆದಿದ್ದಾರೆ. ಯಾಕೆ ಅವರು ಯೂನಿಫಾರ್ಮಲ್ಲಿ ಇಲ್ಲ ಅಂತ ಅಂದ್ಕೊಬಿಡಿ ಯಾರೂ. ಅವರು ಇವತ್ತು ಕೋರ್ಟ್ನ ಮಿಸ್ ಮಾಡ್ಕೊಂಡ್ಬಂದ್ಬಿಟ್ಟಿದ್ದಾರೆ, ಯೂನಿಫಾರ್ಮಲ್ಲಿ ಬಂದಿಲ್ಲ. ಆದರೂ ಕೋರ್ಟ್ ವರ್ಕಿಗೆ ಬಂದಿದ್ದಾರೆ. ಯಾಕೆಂದರೆ ಇಲ್ಲಿ ರೆಫರೆನ್ಸು ಮತ್ತು ಬೇರೆಯವ್ರಿಗೆ ಅಲಾಟ್ಮೆಂಟು, ಅವರ ರಿಲೇಷನ್ದು ಕೇಸ್ನ ಕೊಡೋದ್ರಿಂದ ಅವ್ರು ಯೂನಿಫಾರ್ಮಲ್ಲಿ ಇಲ್ಲ. ಥ್ಯಾಂಕ್ ಯು, ಬಾಯ್ ಬಾಯ್.